ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿಗೆ ಎಚ್ಚರವಾಗೇ ಬಿಡ್ತಾ ಏನಾಯಿತು ಈ ಕಡೆ ವೈಷ್ಣವ್ ಡೆಕೋರೇಷನ್ ಮಾಡಿದ್ನ ಪರ್ಮಿಷನ್ ಕೊಟ್ರ ಲಕ್ಷ್ಮಿ ಎಚ್ಚರ ಅಲ್ಲ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ನ ತರಾಟೆಗೆ ತೊಗೊಂಡಿದ್ದಾರೆ ಕುಸುಮ ಅವರು. ಈ ಕಡೆ ವೈಷ್ಣವ್ ಕುಂಕುಮ ಹಿಡಿಯುವುದಕ್ಕೆ ಹಿಂಜುರಿತಿದ್ದಾನೆ. ಬಿಕಾಸ್ ಎಲ್ಲಿ ಲಕ್ಷ್ಮಿ ಅವ್ರಿಗೆ ಎಚ್ಚರ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ ಅದಕ್ಕೋಸ್ಕರನೇ ಇಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾನೆ, ಹೆದರುತ್ತಿದ್ದಾನೆ. ಹಾಗಾಗಿ ಇಡಬೇಡ, ಕುಂಕುಮ ಇಡುವುದರಿಂದ ಎಚ್ಚರ ಆಗತ್ತೆ ಅಂತ ಹೇಳಿದವ್ರು ಯಾರು ಅಂತ ಹೇಳಿ ಘಾಟಿಯಾಗಿ ಗಲಾಟೆ ಮಾಡ್ತಿದ್ದಾರೆ. ಇಲ್ಲಿ ಕುಸುಮ ಅವರು ಏನು ದೊಡ್ಡಮ್ಮ ಹೇಳ್ತಿದ್ದಾರೆ ನೀವು ಅಂದಾಗ, ಹೌದು ಕುಂಕುಮ ಇಟ್ಟು ಮಾತ್ರಕ್ಕೆ ಲಕ್ಷ್ಮಿ ಎಚ್ಚರ ಆಗ್ಬಿಡ್ತಾಳ, ಏನು ಅನ್ಕೊಂಡಿದ್ರೆ ಇಲ್ಲಿನ ಕತೆ ಪುರಾಣ ನಡೀತಾ ಇದೆಯಾ ಅಂದಾಗ, ದೊಡ್ಡಮ್ಮ ನೀವೇ ಅಲ್ವಾ ಹೇಳಿದ್ದು ಕುಂಕುಮ ಇಡು ಅಂತ ವೈಷ್ಣವ ಹೇಳ್ತಿದ್ರೆ, ಹೌದು ನಾನೇ ಹೇಳಿದೆ ಕುಂಕುಮ ಇಡು ಅಂತ. ಯಾಕಂದರೆ ನೀನು ಪೂಜೆ ಮಾಡಿದ್ದೀನಿ, ದೇವ್ರಿಗೆ ಅಭಿಷೇಕ ಮಾಡಿದ್ದೀನಿ, ಕಷ್ಟಪಟ್ಟು ವ್ರತ ಮಾಡಿದ್ದೀನಿ ಲಕ್ಷ್ಮಿಗೋಸ್ಕರ ಅಂತ ಹೇಳಿದೆ, ಅದಕ್ಕೋಸ್ಕರ ಕುಂಕುಮ ಇಡುವಂತೆ. ಕುಂಕುಮ ಇಟ್ಟು ಮಾತ್ರಕ್ಕೆ ಲಕ್ಷ್ಮಿ ಎಚ್ಚರ ಆಗ್ತಾಳೆ ಅಂತ ಹೇಳಿದ್ನ. ಲಕ್ಷ್ಮಿ ಎಚ್ಚರ ಆಗಬೇಕು ಅಂದರೆ ಏನು ಮಾಡಬೇಕು ಅದನ್ನು ಮಾಡು ವೈಷ್ಣವ್, ಅದನ್ನು ಬಿಟ್ಟು ಕುಂಕುಮ ಇಡೋದು ಅದು ಇದು ಅಲ್ಲ ಅಂತ ಹೇಳ್ತಿದ್ದಾರೆ ಕುಸುಮ ಅವರು. ಏನು ಮಾತಾಡ್ತೀರಾ ದೊಡ್ಡಮ್ಮ ನೀವು? ನಾನು ನನ್ನ ಪ್ರಯತ್ನ ಮಾಡ್ತಿದ್ದೀನಿ, ಲಕ್ಷ್ಮಿಯವರು ಎಚ್ಚರ ಆಗಬೇಕು ಅಂತಾನೆ ನಾನಿಷ್ಟೆಲ್ಲ ಮಾಡಿದ್ದು, ಇದೆಲ್ಲ ಮಾಡಿದ್ದೆ ಅವ್ರಿಗೋಸ್ಕರ ಅಂತಿದ್ರೆ ನಿಜವಾಗ್ಲೂ ಅದನ್ನು ಅವ್ರಿಗೋಸ್ಕರ ಮಾಡಿದ್ಯೋ ನಿನಗೋಸ್ಕರ ಮಾಡಿದ್ಯೋ ಅಂದಾಗ ನನಗೆ ಲಕ್ಷ್ಮಿಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಜವಾಬ್ದಾರಿ, ಅವ್ರು ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾನೆ. ಹೌದಾ, ಆ ರೀತಿ ಎಲ್ಲ ಮಾಡಬೇಕು ಅಂತ ಏನಾದರೂ ಕಂಡೀಷನ್ ಇದೆಯಾ ಅಂದಾಗ, ಅವ್ರು ನನ್ನ ಹೆಂಡತಿ ಅಲ್ವಾ, ಅಂದಮೇಲೆ ನಾನು ಈ ಕರ್ತವ್ಯ ಮಾಡಲೇಬೇಕಲ್ವ. ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರೆ ನಾನು ಹೇಗೆ ನೆಮ್ಮದಿಯಾಗಿರಲಿ ಅಂತ ಹೇಳ್ತಿದ್ರೆ, ಹೌದಾ ಯಾವುದಾದ್ರೂ ಗಂಡ ಹೆಂಡತಿಗೆ ಇಂಥ ಪರಿಸ್ಥಿತಿ ಮಾಡಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ. ಏನು ದೊಡ್ಡಮ್ಮ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ, ಈ ಕಡೆ ಕಾವೇರಿ ಅವ್ರು ಕೂಡ, ಏನಕ್ಕ ನೀನು ನನ್ನ ಪುಟ್ಟ ಅಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡಿ ಅವಳಿಗೋಸ್ಕರ ಬಂದಿದ್ರೆ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನೀನು ಮಾಡಬೇಕಿತ್ತು ಆದರೆ ನೀನು ಮಾಡಲಿಲ್ಲ. ಬರೀ ನಿನಗೆ ಮ್ಯಾಚಿಂಗ್ ಬಟ್ಟೆ ಸೀರೆ ಒಡವೆ ಹಾಕ್ಕೊಂಡಿರೋದೇ ಅಭ್ಯಾಸ ಅಲ್ವಾ, ಅದಕ್ಕೆ ಹೊರತಾಗಿ ನೀನೇನು ಮಾಡ್ತೀಯ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೋಡು ವೈಷ್ಣವ್, ನೀನು ಪೂಜೆ ಮಾಡೋದು ಇದೆಲ್ಲ ಅವಳಿಗೆ ಬೇಕಾಗಿರೋದು, ಅವಳಿಗೆ ಏನು ಬೇಕು ಅದನ್ನು ಮಾಡಬೇಕು. ಹೌದು ಜವಾಬ್ದಾರಿ ಅಂತ ಹೇಳ್ತೀಯಲ್ಲ, ಜವಾಬ್ದಾರಿಯಿಂದ ಅವಳು ಹುಷಾರಾಗ್ತಾಳೆ ಅಂತ ಅಂದ್ಕೊಂಡಿದ್ಯಾ ಅಂತಿದ್ರೆ ಇನ್ನೇನು ಮಾಡಬೇಕು ದೊಡ್ಡಮ್ಮ ಅಂತ ಹೇಳ್ತಿದ್ರೆ, ಇದನ್ನೆಲ್ಲ ನೀವೇ ಮಾಡಿದ್ದು, ನೀವೇ ಸರಿ ಮಾಡಬೇಕು. ಏನು ಮಾಡ್ತಿದ್ಯಾ ನೀನು? ಅವಳಿಗೆ ಬೇಕಾಗಿರೋದೇನು, ನೀನು ಮಾಡ್ತಿರೋದೇನು? ನಿಜ ಹೇಳಬೇಕು ಅಂದರೆ ಅವಳಿಗೆ ಮನಸ್ಸಿಂದ ತನ್ನ ಗಂಡ ಪ್ರೀತಿ ಮಾಡೋ ಗಂಡ ಬೇಕಾಗಿರೋದು. ಪ್ರತಿಯೊಂದು ಹೆಣ್ಣುಮಕ್ಕಳು ಕೂಡ ತನ್ನ ಗಂಡ ತನ್ನ ಮನಸ್ಸಾರೆ ಪ್ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ತನ್ನ ಗಂಡ ತನ್ನ ಪ್ರೀತಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅನ್ನೋದನ್ನು ಅರ್ಗಿಸ್ಕೊಳ್ಳೋದು ಕಷ್ಟ ಆಗುತ್ತಾ. ಅವನು ಪ್ರೀತಿ ಮಾಡ್ತಾನೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿರ್ತಕ್ಕಂಥ ಲಕ್ಷ್ಮಿ ಹೀಗೆ ತಾನೇ ಎದ್ದೇಳ್ತಾಳೆ. ನಿನ್ನ ಕುಂಕುಮ ಇಟ್ಟು ಮಾತ್ರಕ್ಕೆ ನಿಜ ಹೇಳಬೇಕು ಅಂದರೆ ಅವಳಿಗೆ ಬೇಕಾಗಿರೋದು ನಿನ್ನ ಪ್ರೀತಿ. ತನ್ನ ಗಂಡ ತನಗೆ ಪ್ರೀತಿ ಕೊಡ್ತಾನೆ ಅಂದರೆ ಖಂಡಿತ ಅವಳು ಆಗಿ ಆಗ್ತಾಳೆ. ನಿನ್ಗೊಂದು ವಿಷಯ ಗೊತ್ತಾ, ಆಕೆ ಕೂಡ ನನ್ನ ಥರನೇ ಚಿಕ್ಕದ್ರಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ, ನೊಂದ್ಕೊಂಡಿದ್ದಾಳೆ. ಆದರೆ ಎಂದು ಕೂಡ ಯಾರಿಗೂ ಬರ್ಡನ್ ಆಗಿಲ್ಲ. ಜೊತೆಗೆ ಎಲ್ಲರ ಕಷ್ಟನೂ ತನ್ನ ಕಷ್ಟ ಅಂದ್ಕೊಂಡು ಎಲ್ರಿಗೋಸ್ಕರ ಬದುಕ್ತವಳವಳು. ಆದರೆ ಅವಳು ಬಯಸಿದ್ದು ಒಂದೇನೆ, ಅವ್ರ ಅಕ್ಕನ ಹತ್ರ ಹೇಳ್ಕೊಂಡಿದ್ದು ಒಂದೇನೆ, ನನಗೆ ನನ್ನ ಪ್ರೀತಿಸೋ ಗಂಡ ಬೇಕು ಅಂತ. ನಾನು ಕೂಡ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ಮದುವೆ ಮಾಡಿಕೊಟ್ಟೆ. ಆದರೆ ನೀನು ಏನು ಮಾಡ್ತಿದ್ಯಾ ವೈಷ್ಣವ್ ಅಂದಾಗ, ನಾನು ನಿಜವಾಗ್ಲೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ ದೊಡ್ಡಮ್ಮ. ನಿಜವಾಗ್ಲೂ ನಾನು ಇದನ್ನೆಲ್ಲ ಮಾಡ್ತಿರೋದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ವೈಷ್ಣವ್ ಹೇಳ್ತಿದ್ರೆ, ಏನು ಚೆನ್ನಾಗಿ ನೋಡ್ಕೊಳ್ಳೋದು ನೀನು? ಡಾಕ್ಟರ್ ಇಲ್ವಾ ಇಲ್ಲಿ ಮಾಡೋಕೆ? ನೀನೇ ನಿಂತ್ಕೊಂಡು ಕುಂಕುಮ ಹಚ್ಚಿ ಎಲ್ಲ ಮಾಡಬೇಕಾ? ಡಾಕ್ಟರ್ ಇದ್ದಾರೆ, ಅವ್ರು ನೋಡ್ಕೋತಾರೆ ಬಿಡು, ನೀನು ನೋಡ್ಕೊಳ್ಳೋದು ಏನೂ ಇಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಏನು ದೊಡ್ಡಮ್ಮ ಏನು ಮಾತಾಡ್ತಿದ್ರ ನೀವು? ನಾನು ಹೇಳ್ತೀನ ನಾನು ನೋಡ್ಕೋಬಾರ್ದ ಅಂತ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಅವ್ರಿಗೆ ಕಾವೇರಿ ಅವ್ರಿಗಂತೂ ಫುಲ್ ಖುಷಿ ಆಗ್ತದೆ. ಯಾಕಂದರೆ ಅಕ್ಕನ ಮಾತುಗಳು, ಈ ಕಡೆ ಅಕ್ಕ ಹುಷಾರಾಗಲ್ಲ ಅಂತ ಹೇಳ್ತಿದ್ದಾಳೆ, ಇಷ್ಟೊತ್ತು ಕೊಟ್ಟಿದ್ದ ಟೆನ್ಷನ್ಗೆ ರಿಲೀಫ್ ಸಿಗ್ತಿದೆ ಅಂತ. ಆದರೆ ಇವಾಗ ಕೊಡ್ತಾರೆ ನಿಜವಾದ ಟೆನ್ಷನ್ನ ಕುಸುಮ ಅವರು. ಈ ಕಡೆ ವೈಷ್ಣವ್ ಅಂತೂ ರೆಬಲ್ ಆಗ್ತಿದ್ದಾನೆ. ಏನು ಮಾತಾಡ್ತಿದ್ರ ದೊಡ್ಡಮ್ಮ ನೀವು? ನನ್ನ ಹೆಂಡತಿ ಅವರು, ಅವ್ರು ಸಾಯೋಕೆ ನಾನು ಹೇಗೆ ಬಿಡಲಿ? ಒಬ್ಬ ಗಂಡನಾಗೆ ನನಗೆ ಅವ್ರು ಬಿಟ್ಟು ಬದುಕೋಕ್ಕಾಗುತ್ತಾ? ನನ್ನ ಜೀವ ಅವರು, ನನ್ನ ಜೀವನ ಅನ್ನೋದು ನನ್ಗೆ ಅರ್ಥ ಆಗಿದೆ. ಐ ಲವ್ ಹರ್ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಅವ್ನು ಹೇಳ್ತಿದ್ದಾಗೆ ಕಾವೇರಿ ಚೆನ್ನಾಗಿ ಶಾಕ್ ಆಗ್ತಿದ್ರೆ, ಇಷ್ಟು ದಿನ ಬೇಕಾಯ್ತು ನೋಡಿ ನಮ್ಮಿಂದ ಆಗ್ತಿರೋದು. ಕುಸುಮ ಅವರು ಒಂದೇ ದಿನದಲ್ಲಿ ಹೇಗೆ ಬಾಯ್ ಬಿಡಿಸ್ಬಿಟ್ರು ವೈಷ್ಣವಣ್ಣನ ಮನಸ್ಸಲ್ಲಿ ಏನಿದೆ ಅನ್ನೋದು ಅಂತ ಹೇಳ್ತಿದ್ರೆ ಕುಸುಮ ಅವರು ನಗ್ತಾ ಇದ್ದಾರೆ. ನೋಡ್ತೀಯ ವೈಷ್ಣವ್, ನಿನ್ನ ಮನಸ್ಸಲ್ಲಿ ಲಕ್ಷ್ಮಿ ಬಗ್ಗೆ ತುಂಬಾನೇ ಪ್ರೀತಿ ಇದೆ, ಆದರೆ ನೀನು ಆ ಪ್ರೀತಿನೇ ಹೇಳ್ಕೊಳ್ಳಿಲ್ಲ ಅಂದರೆ ಲಕ್ಷ್ಮಿಗೆ ಹೇಗೆ ಗೊತ್ತಾಗಬೇಕು ಅಲ್ವಾ? ನನಗೆ ಕೀರ್ತಿ ಬಗ್ಗೆ ಗೊತ್ತಿದ್ರು ಕೂಡ ಯಾಕೆ ನಾನು ನಿನ್ನನ್ನು ಅವಳಿಗೆ ಮದುವೆ ಮಾಡಿಸ್ದೆ ಹೇಳು? ನನಗೆ ನಿನ್ನ ಮೇಲೆ ನಂಬಿಕೆ ಇತ್ತು, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಲಕ್ಷ್ಮಿನ ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರನೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಸುಪ್ರೀತಾ ಗಂಗಕ್ಕ ಎಲ್ಲರೂ ಕೂಡ ಖುಷಿ ಪಡ್ತಿದ್ರೆ, ಇದನ್ನ ನಾವು ಕೂಡ ಹೇಳ್ತಾ ಇದ್ರೆ ವೈಷ್ಣವಣ್ಣ ಎಂದು ಕೂಡ ನಮ್ಮ ಮಾತನ್ನ ಕೇಳಲೇ ಇಲ್ಲ, ನೀವೇ ಬರ್ಬೇಕಾಯ್ತು ನೋಡಿ ಅಂತ ಹೇಳ್ತಿದ್ದಾರೆ. ನೋಡು ಗಂಗಾ, ನೀನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀಯ, ಆ ಪ್ರೀತಿ ವಿಷಯದಲ್ಲಿ ಅವನಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡು.
ಪ್ರೀತಿ ಹೇಗೆ ಮಾತಾಡಬೇಕು ಏನು ಅಂತ ಹೇಳ್ಕೊಡು ಅಂತಿದ್ದಾರೆ. ನೀನು ಹೋಗಿ ಲಕ್ಷ್ಮಿ ಹತ್ರ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳು, ಖಂಡಿತ ಲಕ್ಷ್ಮಿ ಎದ್ದು ಕುತ್ಕೋತಾಳೆ ಅಂತಿದ್ರೆ ಹೌದು, ಲಕ್ಷ್ಮಕ ಹಂಗೆ ಹೇಳಿದ ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಆಗ್ತಾ ಇದ್ರೆ ಗಂಗಾ ಅವರು ವಾಶ್ರೂಮ್ನ ಕರ್ಕೊಂಡು ಹೋದ್ರೆ ಆ ಕಡೆ ಕೀರ್ತಿ ಅಪ್ಸೆಟ್ ಆಗಿದ್ದಾಳೆ. ಇಲ್ಲ ಕಾವೇರಿ ಆಂಟಿನ ಮುಗಿಸೋದ್ರಿಂದ ಕೂಡ ನನಗೇನು ಕೂಡ ಯೂಸ್ ಆಗೋದಿಲ್ಲ ಹೌದು ಅಂತ ಹೇಳಿ ಅರ್ಥ ಆಗ್ತದೆ. ಬಿಕಾಸ್ ಅವಳ ಮನಸ್ಸುಗಳು ಒಂದಲ್ಲ ಎರಡಲ್ಲ 3-4 ಮನಸ್ಸುಗಳು ಬಂದು ಒಂದೊಂದು ಥಾಟ್ ಕೂಡ ಒಂದೊಂದನ್ನು ಮಾತಾಡ್ತಿದೆ. ಈ ಕಡೆ ಕೀರ್ತಿ ಅನ್ಕೊಳ್ಳೋದು ನನಗೂ ಲಕ್ಷ್ಮಿ ಇಬ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಂದರೆ ಇಲ್ಲಿ ಕಾವೇರಿ ಆಂಟಿನ ಮುಗಿಸ್ಬೇಕು ಅಂತ. ಆದರೆ ಒಂದು ಮನ್ಸು ಬಂದು ನೀನು ಮುಗಿಸ್ಬೇಕು ಅನ್ಕೋತಿದ್ಯಾ, ಇಷ್ಟು ದಿನ ನೀನು ಮೇಲೆ ಅಪಾದ್ಯ ಬಂದಿದೆ, ಅದು ಅದರಿಂದ ನೀನು ಹೊರಗಡೆ ಬರಬೇಕು, ನಾನು ತಪ್ಪಿತಸ್ಥಿಯಲ್ಲ ಕೊಲೆಗಾರ್ತಿಯಲ್ಲ ಅಂತ ಹೇಳಬೇಕು ಅನ್ಕೋತಿದ್ಯಾ, ಪ್ರಯತ್ನ ಪಡ್ತಿದ್ಯಾ. ಆದರೆ ಈಗ ಹೋಗ್ಬಿಟ್ಟು ಒಮ್ಮೆಲೆ ಕಾವೇರಿ ಅವ್ರನ್ನ ಸಾಯಿಸಿದ್ರೆ ಏನಾಗುತ್ತೆ, ಕೊಲೆಗಾರ್ತಿ ಅಂತ ಪಟ್ಟ ತಗೊಳ್ಳೋದಿಲ್ವಾ? ನೀನು ಮಾಡದಿರೋ ತಪ್ಪಿಗೆ ಕೊಲೆಗಾರ್ತಿ ಯಾಕೆ ಆಗಬೇಕು? ನಿನಗೆ ಅನ್ಯಾಯ ಆಗಿದೆ, ನಿನಗಿಂತ ಜಾಸ್ತಿ ಲಕ್ಷ್ಮಿಗೆ ಅನ್ಯಾಯ ಆಗಿದೆ, ಅವಳಿಗೆ ಜಾಸ್ತಿ ನ್ಯಾಯ ಸಿಗಬೇಕು ಅಂತ ಹೇಳ್ತದೆ. ಮತ್ತೊಂದು ಮನಸ್ಸು ನೀನು ಅನ್ಕೊಂಡಿದ್ದೆ ಸರಿ, ನೀನು ಮಾಡೋದೇ ಆ ಕೆಲಸ ಅದನ್ನೇ ಮಾಡು ಅಂತ ಹೇಳ್ತಿದ್ದೆ. ಈ ಕಡೆ ಕಾರುಣ್ಯ ಅವರು ಕಾಲ್ ಮಾಡ್ತಾರೆ. ಕಾರುಣ್ಯ ಅವರು ಕಾಲ್ ಮಾಡ್ತಿದ್ದೆ, ಈಗ ಹೇಗೆ ಮಮ್ ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡಿ ತಲೆ ತೆಗೆಸಿ ನಿಲ್ಬೇಕಾಗಿದೆ ನಿಮ್ಮ ಮುಂದೆ, ನಾನು ಎಂಥ ತಪ್ಪು ಮಾಡಿದ್ದೀನಿ, ನಿಮ್ಮ ಮಾತನ್ನ ನಮ್ಮದೆ, ಯಾರ್ದೋ 3ನೇ ವ್ಯಕ್ತಿ ಮಾತನ್ನ ನಮ್ಮದೆ. ನೀವು ಎಷ್ಟೆಲ್ಲ ಗಿಣಿಗೆ ಹೇಳಿದಾಗ ಹೇಳಿದ್ರೆ ಕಾವೇರಿನ ನಂಬೇಡ ನಸ್ಕುನಿ ಅಂತ, ಆದರೆ ನಾನು ತಪ್ಪು ಮಾಡಿಬಿಟ್ಟೆ, ನಿಮಗೆ ಎಷ್ಟು ತಲೆ ತಗ್ಸುವ ಹಾಗೆ ಮಾಡಿ ಅವಮಾನ ಮಾಡಿದ್ದೀನಿ, ಅವಮಾನ ಆಗುವ ಹಾಗೆ ನಡ್ಕೊಂಡಿದ್ದೀನಿ, ಅವಮಾನ ಮಾಡಿಸಿದ್ದೀನಿ, ಹೇಗೆ ಮಾಮ್ ರಿಸೀವ್ ಮಾಡಲಿ ಅಂತ ಅನ್ಕೋತಿದ್ದಾಗೆ ಹೌದು ತಲೆ ತಗ್ಸಿದ್ಯಾ ನೀನು ಅಮ್ಮನ, ಎಷ್ಟು ತಲೆ ತಗ್ಸಿದ್ಯಾ, ನಿನ್ಗೋಸ್ಕರ ಅವ್ರು ಎಷ್ಟು ಜನದ ಮುಂದೆ ತಲೆ ತಗ್ಸಿದ್ದಾರೆ ಅಂತ. ತಕ್ಷಣ ಕೀರ್ತಿ ಕೂಡ ಕಾಲ್ ರಿಸೀವ್ ಮಾಡ್ತಾಳೆ. ಮಾಮ್ ಅಂತ ಹೇಳಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಾಮ್, ನಿಜವಾಗ್ಲೂ ನಿನಗೆ ನಾನು ತುಂಬಾ ಅವಮಾನ ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಕೇಳ್ಕೊತಿದ್ರೆ ಬೇಬಿ ಎಲ್ಲಿದ್ಯಾ ನೀನು, ಅದನ್ನೆಲ್ಲ ಬಿಡು, ಎಲ್ಲಿದ್ಯಾ ನೀನು ಅಂತ ಹೇಳ್ತಿದ್ರೆ ಈ ಕಡೆಗೆ ಹೇಳ್ತಾನೆ ಇಲ್ಲ ಕೀರ್ತಿ. ಈ ಕಡೆ ತುಂಬಾ ಅಪ್ಸೆಟ್ ಆಗುತ್ತೆ. ಇಲ್ಲ ಇದೇ ಕರೆಕ್ಟ್ ಟೈಮು, ಹೇಗಾದರೂ ಮಾಡಿ ರಘುನ ಇಲ್ಲಿಗೆ ಬರುವ ಹಾಗೆ ಮಾಡಲೇಬೇಕು, ರಘುವೇರ್ ಎಂಟ್ರಿ ಕೊಡೋದಕ್ಕೆ ಇದೇ ಸರಿಯಾದ ಟೈಮ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಕೀರ್ತಿ ತಂದೆ ರಘುವೇರ್ ಎಂಟ್ರಿ ಆಗ್ತದೆ. ಜೊತೆಗೆ ಆ ಕಡೆ ಎಲ್ಲ ಡೆಕೋರೇಷನ್ನ ಮಾಡೋದಕ್ಕೆ, ಪ್ರೀತಿನ ಹೇಳ್ಕೊಳ್ಳೋದಕ್ಕೆ, ರೆಡಿ ಮಾಡೋದಕ್ಕೆ ಆ ರೂಮ್ನ ಫ್ಲವರ್ ಬುಕೇಸ್ ಎಲ್ಲ ಕೂಡ ತರಿಸಿದ್ದಾರೆ. ಇದನ್ನು ನೋಡಿದೆ ವಿಧಿ ಆಡ್ಕೋತಾ ಇದ್ರೆ ಅಷ್ಟರಲ್ಲಿ ನರ್ಸ್ ಬರ್ತಾರೆ, ಏನಿದೆಲ್ಲ ಅಂತ ಕೇಳ್ತಿದ್ದಾರೆ. ಈ ಕಡೆ ಪಾಪ ಹುಡುಗಿಗೆ ಎಚ್ಚರ ಆಗಬೇಕು ಅಂತ, ಅವಳು ನೀವು ಏನೇ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರು ಎಚ್ಚರ ಆಗೋದಿಲ್ಲ, ಅವಳು ಗಂಡ ಒಮ್ಮೆಲೆ ಪ್ರೀತಿಯಿಂದ ಮಾತಾಡಿದ್ರೆ ಖಂಡಿತ ಎಚ್ಚರವಾಗ್ತಾಳೆ ಅಂತ ಡಾಕ್ಟರ್ನ ಕೂಡ ಕುಸುಮ ಅವರು ಒಪ್ಪಿಸ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ಇರ್ತಕ್ಕಂಥ ಇಡೀ ರೂಮನ್ನು ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರೇ ಇದ್ದಾರೆ. ಈ ಕಡೆ ವೈಷ್ಣವ್, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನೀವಿಲ್ಲದೆ ನನ್ನಿಂದ ಬದುಕೋಕ್ಕಾಗೋದಿಲ್ಲ, ನೀವೇ ನನ್ನ ಜೀವನ, ಬದುಕು, ಜೀವ ಎಲ್ಲವೂ ಕೂಡ, ನೀವಿಲ್ಲದೆ ನಾನು ಹೇಗಿರಲಿ, ನನ್ನ ಬದುಕನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ದಯವಿಟ್ಟು ಎದ್ದೇಳಿ, ನಿಮ್ಮ ಜೊತೆ ನಾನು ಇಡೀ ಜೀವನನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಬುಕ್ಸಿ ಅಷ್ಟು ತುಂಬ ಪ್ರೀತಿ ಕೊಡಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಎದ್ದೇಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ. ಪ್ರೀತಿಯಿಂದ ಓಲೈಸ್ತಿದ್ದಾನೆ. ಹಾಗಿದ್ರೆ ಪ್ರೀತಿಗೆ ಸೋತ ಲಕ್ಷ್ಮಿ ಎಚ್ಚರವಾಗಿ ಬಿಡ್ತಾಳೆ, ಏನಾಗುತ್ತೆ? ಈ ಕಡೆ ಕೀರ್ತಿ ರಬಲ್ ಆಗಿದ್ದಾಳೆ. ಈ ಕಡೆ ಕಾವೇರಿಯವರು ಕೀರ್ತಿ ಬರೋದನ್ನೇ ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲಿ ಹೋದ್ಲು ಇವಳು ಅಂತ ಹೇಳಿ. ಬಿಕಾಸ್ ಇಲ್ಲಿ ಕೀರ್ತಿನ ಯೂಸ್ ಮಾಡ್ಕೊಂಡು ಪುಟ ಮತ್ತೆ ಲಕ್ಷ್ಮಿನ ಬೇರೆ ಮಾಡಬೇಕು ಅನ್ನೋದು ಕಾವೇರಿ ಅವರ ಪ್ಲಾನ್ ಆಗಿದೆ. ಹಾಗಿದ್ರೆ ಮುಂದೆ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ತಗೊಳುತ್ತೆ, ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.